ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ರೇಟಲ್ಲಿ 2010 ಮಾಡಲು ಚೆವರ್ಲೆಟ್ ಬೇಟು ಕೇವಲ 1,05,000 ಗಾಡಿ ಕೊಡಾಕತ್ತಾರ. ಹತ್ತಿರ ಹೋದ್ರೆ ಸ್ವಲ್ಪ ನೆಗೆಶ್ವಲ್ ಮಾಡ್ತಾರೆ, ಯಾಕಂದ್ರೆ ಹೇಳಿದ್ದು ರೇಟು ಅವ್ರು ಕಡಿಮೆನೇ ಹೇಳ್ಯಾರ. ಓಕೆ, ಓನರ್ ಕೂಡ ಸೆಕೆಂಡ್ ಡೇ ಓನರಲ್ಲಿ ಇರೋದು. ಒಳ್ಳೆ ಕಂಡೀಷನ್ ಗಾಡಿ ಐತ್ರಿ ವೀಕ್ಷಕರೇ. ಇಂಥ ಗಾಡಿ ನಿಮಗೆ ಸಿಗಲ್ಲ. ಆದಷ್ಟು ಬೇಗ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಗಾಡಿ ಪರ್ಚೇಸ್ ಮಾಡ್ಕೊಳ್ಳೋ ಕೆಲಸ ಮಾಡ್ಬೋದು. ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸು ಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋನ ಕೊನೆ ತನಕ ನೋಡಿದಾದ ಬಳಿಕ ನಿಮಗೇನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ಯೂಟ್ಯೂಬಲ್ಲಿ ನೋಡೋವಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣುತ್ತೆ ನೋಡಿ, ಕೆಳಗಡೆ ಟೈಟಲಲ್ಲಿ ಇರುತ್ತೆ. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ ಅಂತಂದ್ರೆ ನಿಮ್ಗೆ ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ, ನಿಮಗೆ ಕಾಣಲ್ಲ ವೀಕ್ಷಕರೇ. ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲ ಅಂದರೆ ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಒಂದು ಲಿಂಕ್ ಹಾಕಿರ್ತೀವಿ ನಾವು, ಇದನ್ನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ಲಿಂಕ್ನ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಆವಾಗ ನೀವು ಕೂಡ ಕಾಂಟ್ಯಾಕ್ಟ್ ನಂಬರ್ ಪಡ್ಕೋಬೋದು ಅಂತ ಹೇಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ 4 ಜನಕ್ಕೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಎಂಡ್ ಮುಗಿಯೋ ತನಕ ನೋಡ್ಕೊಂಡ್ಬಿಟ್ಟು ಈ ಗಾಡಿ ನಿಮಗೆ ಕಡಿಮೆ ರೇಟ್ ಅನ್ನಿಸ್ತಾ, ಗಾಡಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ವೀಕ್ಷಕರೇ. ಇನ್ನೇನಾದರೂ ನಿಮ್ಮದು ಕೂಡ ಇದೇ ಥರ ಗಾಡಿ ಸೇಲ್ ಮಾಡೋದಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ, ಫೇಸ್ಬುಕ್ ಕಡೆ, ಇನ್ಸ್ಟಾಗ್ರಾಮ್ ಕಡೆಯಿಂದನೇ ಸೇಲ್ ಮಾಡ್ಕೋಬೇಕಂತ ನೀವು ಅಂದ್ಕೊತಿದ್ರ, ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ ವೀಕ್ಷಕರೇ. ನಿಮ್ಮ ವೆಹಿಕಲ್ದು ಕೂಡ ನೀವು ಇದೇ ಥರ 7ರಿಂದ 8 ಫೋಟೋಸು ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು, ಇವಾಗ ಕಾಣುತ್ತೆ ನೋಡಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮ ವೆಹಿಕಲ್ ಯಾವ್ದು ಸೇಲ್ಗಿರುತ್ತಲ್ಲ ಆ ವೆಹಿಕಲ್ದು ಕರೆಕ್ಟಾಗಿ ನಮಗೆ ಫೋಟೋಸ್ಗಳು ಸೆಂಡ್ ಮಾಡಿ, ವಾಟ್ಸಪ್ ಸೆಂಡ್ ಮಾಡಿ. ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಇದೇ ಥರ ನಿಮ್ಮ ವೆಹಿಕಲ್ದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಇನ್ನು ಕಾರ್ ಬಗ್ಗೆ ಕಾರ್ ಓನರ್ ಏನು ಹೇಳ್ಯಾರ ಅನ್ನೋದು ಅವ್ರು ಮಾತಾಡಿದೆ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಹಲೋ, ನಮಸ್ಕಾರ ಸರ್. ಸರ್ ಹೇಳಿ. ಸರ್, ನಮಗೊಂದು ಹಸಿರು ಬಣ್ಣದ್ದು ಚೆವರ್ಲೆಟ್ ಬೀಟ್ ಆ ಕಾರ್ ಇದು ಹಾಕಿದಿರಲ್ಲ ಫೋಟೋಸು, ಎಲ್ಲಿಗಿದೆ ಅಂತ. ಹೌದೌದು. ಮಾಡಲ್ ಸರ್ ಗಾಡಿ? 10 ಮಾಡಲು ಸರ್. ಓಕೆ, 10 ಮಾಡಲ್ ಐತ್ರಿ. ಹ್ಞೂ. ಓನರ್ ಎಷ್ಟಾಗಿದ್ದೀರಾ? ಓನರ್ ಒಂದು ಸೆಕೆಂಡ್ ಓನರು. ಹ್ಞೂ. ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ ಕಿಲೋಮೀಟ್ರು? 1,10,000 ಓಡೈತೆ ಗಾಡಿ. ಓಕೆ, ಜೆನ್ಯೂನ್ ರನ್ನಿಂಗ್ ಓಡೈತ್ರಾ ಇದು? ಜೆನ್ಯೂನ್ ರನ್ನಿಂಗ್ ಸರ್. ಹ್ಞೂ. ಟೈರ್ಗಳೆಲ್ಲ ಪರ್ಸೆಂಟೇಜು? ಏನು ಹೇಳಿ? ಟೈರ್ಗಳಲ್ಲ ಸರ್ ಪರ್ಸೆಂಟೇಜು? ಟೈರು ಫ್ರಂಟ್ ಒಂದು 50 ಐತೆ, ಬ್ಯಾಕ್ ಒಂದು 65% ಐತೆ. ಸ್ಟೆಪ್ನಿ ಐತ್ರಾ? ಹಾಂ, ಸ್ಟೆಪ್ನಿ ಐತೆ. ಓಕೆ, ಇಂಜನ್ ಕಂಡೀಷನು, ಬಾಡಿ ಲೈನ್ ಪ್ಲೇ ಯಾವ ಥರ ಇಟ್ಕೊಂಡಿರಾ? ಸರ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಸ್ವಲ್ಪ ಬಾಟಲ್ ಸರ್ವಿಸ್ ಮಾಡಿಸಿರೋದು. ತಾವು ಶೋರೂಮ್ ಇಷ್ಟೇ ಇಟ್ಟಿದ್ದೀರಾ? ಹ್ಞೂ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು ಯಾವುದೂ ಇಲ್ಲಲ್ಲ ಪ್ರಾಬ್ಲಮ್ಮು? ಮಾಮೂಲಿ ಬಂಪರ್ ಹತ್ರ ಸ್ವಲ್ಪ ಲೈಟ್ ಸ್ಕ್ರಾಚಸ್ ಐತೆ ಹಿಂದೆ ಮುಂದೆ. ಹಾಂ. ಬೇರೆ ಮೇಜರ್ ಯಾವುದೂ ಇಲ್ಲ. ಓಕೆ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇಟ್ಕೊಂಡಿರಾ? ಎಫ್ ಸಿ ಇನ್ಸೂರೆನ್ಸು? ಎಫ್ ಸಿ ಇನ್ಸೂರೆನ್ಸ್ 2 ಲ್ಯಾಕ್ಸ್ ಇದೆ ಸರ್. ಏನು ಕಟ್ ಕೊಡ್ತೀರಾ ಹೇಗೆ? ಇಲ್ಲ ತಗೊಳ್ಳೋರೆ ಮಾಡಿಸ್ಕೋಬೇಕು. ಓಕೆ, ಇಂಟೀರಿಯರ್ ಎಲ್ಲ ಫ್ಯೂಚರ್ಸು? ಇಂಟೀರಿಯರ್ ಎಲ್ಲ ಚೆನ್ನಾಗೈತೆ ಸರ್, ಏನು ರೂಪಾಯಿ ಖರ್ಚಿಲ್ಲ. ಸಸ್ಪೆನ್ಷನ್ನು, ಡಾರ್ಮು, ಬ್ಯಾಟ್ರಿ ಎಲ್ಲ ಹೊಸದು ಹಾಕ್ತಿರೋದು ನಾನು ಇವಾಗ. ಓಕೆ, ಎಲ್ಲ ವರ್ಕಲ್ಲಿ ಐತ್ರಿ? ಎಲ್ಲ ಕಂಡೀಷನ್ ಐತೆ ಸರ್, ಏನು ₹1 ಖರ್ಚಿಲ್ಲ ಗಾಡೀಲಿ. ಏನು ಕೊಡುತ್ತೆ ಮೈಲೇಜು? ಮೈಲೇಜ್ ಒಂದು 18 ಬರುತ್ತೆ ಸರ್. ಪೆಟ್ರೋಲಾ ಡೀಸೆಲಾ ಫ್ಯೂಲು? ಪೆಟ್ರೋಲ್ ಗಾಡಿ. ಓಕೆ, ಏನು ಹೇಳಾಕತ್ತೀರಿ ರೇಟು? ರೇಟು 1,05,000 ಕೊಟ್ಬಿಟ್ಟು ಎತ್ಕೊಂಡು ಹೋಗಿ, ಮಿಕ್ಕಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ಮಾಡಿಸ್ಕೋಬೇಕು. ಓಕೆ, ಗಾಡಿ ಮೇಲೆ ಏನು ಕೇಸ್ ಏನಿಲ್ಲ, ಯಾವುದೂ ಸಿಗ್ನಲ್ ಜಂಪು ಅದೆಲ್ಲ. ಹಾಂ. ತೊಗೊಂಡೋದವರು ಅವರೇ ಮಾಡಿಸ್ಕೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ. ಓಕೆ, ಎಫ್ ಸಿ ಇನ್ಸೂರೆನ್ಸು ಕಸ್ಟಮರೇ ಮಾಡಿಸ್ಕೋಬೇಕು, ತೊಗೊಂಡ್ರು ನಿಮ್ಗೆ 1,05,000 ಕೊಡಬೇಕು. ಹಾಂ, ಹೌದು. ಓಕೆ, ಇದ್ರಾಗೂ ಕೂಡ ಏನು ಹೆಚ್ಚು ಕಡಿಮೆ ಆಗುತ್ತಾ? ಅದು ಹೇಳಿರೋದೇ ಕಮ್ಮಿ, ಇದರಲ್ಲಿ ಏನು ಹೆಚ್ಚು ಕಮ್ಮಿ. ಸರಿ, ಬಂದು ಮುಂದೆ ಬಂದರೆ ಒಂದು ಚಿಕ್ಕ ಪುಟ್ಟ ಹೆಚ್ಚು ಕಮ್ಮಿ ಮಾಡೋದು ಅಷ್ಟೇ. ಓಕೆ ಸರ್, ಲೊಕೇಶನ್ನು? ಲೊಕೇಶನ್ ಬೆಂಗಳೂರು. ಬೆಂಗಳೂರಲ್ಲಿ ಎಲ್ಲಿ? ಶ್ರೀನಗರ ಸರ್. ಓಕೆ, ತಮ್ಮದು ನಂಬರ್ ಇದು ಹಾಕಿರಲ್ಲ ಕಾಂಟ್ಯಾಕ್ಟು? ಹಾಂ, ಹೌದು. ಓಕೆ, ಅಪ್ಡೇಟ್ ಮಾಡಿರ್ತೀವಿ, ನೋಡಿಕೊಡಿ. ಥ್ಯಾಂಕ್ ಯು. ಸರಿ, ಓಕೆ.